ವೆಲ್ಕಮ್ ಬ್ಯಾಕ್. ರೇವಾ ವಿಶ್ವವಿದ್ಯಾಲಯದಲ್ಲಿ ಸೋಮವಾರ ಹೊಸ ವಿದ್ಯಾರ್ಥಿಗಳನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಎಂಜಿನಿಯರಿಂಗ್, ವಾಸ್ತುಶಿಲ್ಪ ಹಾಗೂ ಕಾನೂನು ವಿಭಾಗಗಳಿಗೆ ಹೊಸದಾಗಿ ದಾಖಲಾತಿಯಾದ ವಿದ್ಯಾರ್ಥಿಗಳನ್ನ ಆಡಳಿತ ಮತ್ತು ಸಿಬ್ಬಂದಿ ವರ್ಗದವರು ಭವ್ಯವಾಗಿ ಸ್ವಾಗತ ಮಾಡಿಕೊಂಡರು. ರೇವಾ ವಿಶ್ವವಿದ್ಯಾಲಯ ಅಪ್ಲಿಂಕ್ ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ರೇವಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿ ಶ್ಯಾಮರಾಜು ಅವರು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದರು. ಇದೇ ವೇಳೆ ಶಿಕ್ಷಕರು ಮತ್ತು ವೃತ್ತಿಪರರಿಗೆ ಮುಂದಿನ ಪೀಳಿಗೆಗೆ ಮಾದರಿಯಾಗುವ ಜವಾಬ್ದಾರಿ ಇದೆ ಅಂತ ಒತ್ತಿ ಹೇಳಿದರು. ಕಲಿಕೆ, ನಾವೀನ್ಯ, ನಾಯಕತ್ವ ಹಾಗೂ ಉದ್ಯಮಶೀಲತೆಗೆ ಪ್ರಾತಿನಿಧ್ಯ ನೀಡುವ ವಿಶ್ವವಿದ್ಯಾಲಯದ ಸಮೃದ್ಧವಾದ ಅನುಭವಕ್ಕೆ ನಾಂದಿ ಹಾಡಿತು. ಇದು ವಿಶ್ವವಿದ್ಯಾಲಯದ ಉದ್ಯಮಕ್ಕಾಗಿ ಶಿಕ್ಷಣ ಸಿದ್ಧಾಂತದ ಮೂಲಕ ಭವಿಷ್ಯಕ್ಕೆ ಸಿದ್ಧರಾದ ವೃತ್ತಿಪರರನ್ನ ಪೋಷಿಸುವ ಬದ್ಧತೆಯನ್ನ ಪ್ರತಿಬಿಂಬಿಸಿತು. ಕಾಲೇಜ್ ಏರೋಸ್ಪೇಸ್ನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ನಿರ್ದೇಶಕರಾದ ಡಾಕ್ಟರ್ ಆದಿಶೇಷ ಸಿಎಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕಾರ್ಯಕ್ರಮದ ಭಾಗವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಸಿ ನೀಡಿದ್ರು. ಇನ್ನು ಈ ಉಪಕ್ರಮವು ವಿಶ್ವವಿದ್ಯಾಲಯದ ಒಂದು ವಿದ್ಯಾರ್ಥಿ ಒಂದು ಮರ ಎಂಬ ತತ್ವದ ಆಧಾರದ ಮೇಲೆ ಪ್ರಮುಖ ಹಸಿರು ಚಳವಳಿಯಾದಂತಹ ರೇವಾ ವನ ಮಹೋತ್ಸವದ ಭಾಗವಾಗಿದೆ. ಇದು ವಿದ್ಯಾರ್ಥಿಗಳು ರೇವಾದಲ್ಲಿ ಅವರು ಇರುವಂತಹ ಸಮಯದಲ್ಲಿ ಮರವನ್ನು ನೆಡಲು ಮತ್ತು ಪೋಷಿಸಲು ಪ್ರೋತ್ಸಾಹಿಸುತ್ತದೆ. ಈ ಇನಾಗ್ರೇಷನ್ ದಿವಸ ಸುಮಾರು 2,000 ಜನ ಪೇರೆಂಟ್ಸು ಮತ್ತೆ 1,500-2,000 ಜನ ಮಕ್ಕಳು ಬಂದಿದ್ದಾರೆ. ಇನ್ನು ಕೆಲವರು ಬರೋದಿದೆ. ಯಾಕಂತಂದ್ರೆ ಈಗ ಸಿಇಟಿ 2ನೇ ಸುತ್ತು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದರಿಂದ ನಾವು ಈಗ ಆ ಸ್ಟೂಡೆಂಟ್ಸ್ ಕೂಡ ಬರೋ ತನಕ ಇಲ್ಲಿ ಇವತ್ತು ಯಾರು ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲ ಓರಿಯೆಂಟೇಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡಿರೋದೇ ಪೇರೆಂಟ್ಸ್ ತುಂಬಾ ಕಷ್ಟ ಆಗಿರುತ್ತೆ. ನಾವು ಅದಕ್ಕೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಇನಾಗ್ರೇಟ್ ಮಾಡಿ ಮಕ್ಕಳನ್ನ ಎಂಗೇಜ್ ಮಾಡಿ ಇರೋಣ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇನಾಗ್ರೇಟ್ ಮಾಡಿದ್ವಿ.